ಇನ್ನು ಮೈಸೂರಿನಲ್ಲಿ ಏನಾಗ್ತಾ ಇದೆ? ಕೆಎಸ್ಆರ್ಟಿಸಿ ಬಸ್ ಅನ್ನ ತಡೆದಿದ್ದಾರೆ. ಕನ್ನಡಪರ ಸಂಘಟನೆಗಳು ಬಸ್ಗೆ ತಡೆಯೊಡ್ಡಿದ್ದಾರೆ. ಕೆಎಸ್ಆರ್ಟಿಸಿ ಬಸ್ ಚಾಲಕನ ಜೊತೆಗೆ ವಾಗ್ವಾದ ಕೂಡ ನಡೆಯಿತು. ಮೈಸೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಮೈಸೂರಿನಲ್ಲಿ ಕೆಎಸ್ಆರ್ಟಿಸಿ ಬಸ್ಗೆ ತಡೆಯೊಡ್ಡಿದ್ದಾರೆ, ಜೊತೆಗೆ ಚಾಲಕರ ಜೊತೆ ಒಂದು ವಾಗ್ವಾದ ಕೂಡ ನಡೆಯಿತು. ನಾನು ಆಗ್ಲೇ ಹೇಳ್ತಾ ಇದ್ದೆ, ಈ ಬಂದ್ಗೆ ಕರೆ ಕೊಡಬೇಕಾದ್ರೆ ಮೊದಲು ಪರ್ಟಿಕ್ಯುಲರ್ ಆಗಿ ಮಾತನಾಡಿದ್ರೆ ಈ ಡ್ರೈವರ್ಸ್ಗಳ ಬಗ್ಗೆ. ನಿಮಗಾಗಿರುವಂಥ ಅವಮಾನಕ್ಕಾಗಿನೂ ಈ ಬಂದ್ ನಡೀತಾ ಇದೆ. ಹಾಗಾಗಿ ಇದು ಸ್ವಾಭಿಮಾನದ ಪ್ರಶ್ನೆ, ನೀವುಗಳು ಕೈ ಜೋಡಿಸಲೇಬೇಕು ಅಂತ. ಮೈಸೂರಿನಲ್ಲಿ ಏನಾಗಿದೆ ನೋಡಿ. ಎಲ್ಲ ಕಂಡಕ್ಟರ್ ಡ್ರೈವರ್ಗಳನ್ನು ಹೊಡಿತಾವ್ರೆ. ನೀವು ಮಾತ್ರ ಇಲ್ಲಿ ಅದೇ ಥರ ಅವ್ರು ಬೆಂಬಲಿಸಿ ಹೊಡಿತಾ ಇದ್ದೀರಾ. ನಾಚಿಕೆ ಆಗಬೇಕು ನಿಮ್ಗಳಿಗೆಲ್ಲ, ನಾಚಿಕೆ ಆಗಬೇಕು. ಕೂತ್ಕೊಂಡಿಲ್ಲ, ಕೂತ್ಕೊಳ್ಳೋಲ್ಲ, ಯಾರು ನೋಡಿ, ಮೈಸೂರಿನಲ್ಲಿ ಬಸ್ ತಡೆದು ಬಸ್ ಮುಂದೆನೆ ಕುಳಿತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕನ್ನಡ, ನಾಡು, ನುಡಿ, ನೆಲ, ಜಲ ಇನ್ನಷ್ಟು ಉದ್ದೇಶಗಳನ್ನ ಇಟ್ಕೊಂಡು ಇವತ್ತು ಬಂದ್ಗೆ ಕರೆಯನ್ನ ಕೊಡಲಾಗಿತ್ತು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ರಾಮ್ ಮೈಸೂರಿನಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಮ್, ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ, ಡ್ರೈವರ್ ಜೊತೆ ವಾಗ್ವಾದ ಆಯಿತು, ಜೊತೆಗೆ ಬಸ್ ಮುಂದೆನೆ ಕುಳಿತುಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಲ್ಲಿಯ ಚಿತ್ರಣ ಯಾವ ರೀತಿಯಾಗಿ ಕಂಡು ಬರ್ತಾ ಇದೆ ರಾಮ್? ಮೊದಲಾಗಿ ಮೈಸೂರು ಜಿಲ್ಲೆಯಲ್ಲಿ ಕರ್ನಾಟಕ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತದೆ ಅನ್ನೋ ಒಂದು ಭಾವನೆ ಇತ್ತು. ಆದರೆ ಇದೀಗ ಮೈಸೂರಿನಲ್ಲಿ ಗ್ರಾಮಾಂತರ ಬಸ್ ನಿಲ್ದಾಣದ ಪರಿಸ್ಥಿತಿಯನ್ನು ನೋಡಿದ್ರೆ ಬಂದ್ಗೆ ಇಲ್ಲಿ ಪೂರಕವಾದಂತಹ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು, ಮೈಸೂರು ಗ್ರಾಮಾಂತರ ಬಸ್ ನಿಲ್ದಾಣದ ಬಳಿ ಕನ್ನಡ ಪರ ಸಂಘಟನೆಗಳು ಬಸ್ ಅನ್ನು ತಡೆದು ಪ್ರತಿಭಟನೆಯನ್ನು ಆರಂಭಿಸಿದ್ದಾರೆ. ಬೆಳಗ್ಗೆ ಮೈಸೂರಿನಲ್ಲಿ ಎಂದಿನಂತೆ ಬಸ್ ಸಂಚಾರ ಆರಂಭವಾಗಿತ್ತು. ಚಾಲಕರು ಬಸ್ ಅನ್ನು ಚಲಾಯಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದಂತಹ ಕನ್ನಡ ಪರ ಸಂಘಟನೆಯವರು ಮೊದಲು ಬಸ್ ಚಾಲಕರಿಗೆ ಮನವಿ ಮಾಡುವಂತ ಕೆಲಸವನ್ನು ಮಾಡಿದ್ರು. ಯಾಕಂದ್ರೆ ಬೆಳಗಾವಿಯಲ್ಲಿ ಚಾಲಕರ ಮೇಲೆ ಅಲ್ಲೇ ದೌರ್ಜನ್ಯ ಆಯಿತು. ಅದನ್ನ ಖಂಡಿಸಿ ನಾವು ಕರ್ನಾಟಕ ಬಂದ್ಗೆ ಕರೆಯನ್ನ ನೀಡಿದ್ದೇವೆ, ನಿಮಗಾಗಿ ಹೋರಾಟವನ್ನ ಮಾಡ್ತಾ ಇದ್ದೇವೆ, ಯಾವ ಕಾರಣಕ್ಕಾಗಿ ನೀವು ಬೆಂಬಲವನ್ನ ಕೊಡ್ತಾ ಇಲ್ಲ ಅಂತೇಳಿ. ಈಗಲೂ ಸಹ ನೀವು ನೋಡ್ತಾ ಇರ್ಬೋದು, ಅಲ್ಲಲ್ಲಿ ಬಸ್ಗಳ ಸಂಚಾರ ಇದೆ. ಆದ್ರೆ ಗ್ರಾಮಾಂತರ ಬಸ್ ನಿಲ್ದಾಣದಿಂದ ಬಸ್ಗಳು ಒಳಗೆ ಮತ್ತೆ ಹೊರಗೆ ಹೋಗುವಂತದ್ದಾಗ್ತಾ ಇಲ್ಲ. ಅದನ್ನು ಹೊರತುಪಡಿಸಿದ್ರೆ ಮೈಸೂರು ನಗರದಲ್ಲಿ ಎಲ್ಲ ಸಂಚಾರ ಎಂದಿನಂತೆ ಇದೆ. ಸೊ ಹೀಗಾಗಿ ಮೈಸೂರು ಗ್ರಾಮಾಂತರ ಬಸ್ ನಿಲ್ದಾಣದ ಬಳಿ ಈಗಲೂ ಸಹ ಎರಡೂ ಕಡೆ ಅಂದ್ರೆ ಆ ಒಂದು ಬಸ್ ನಿಲ್ದಾಣದ ಎರಡೂ ದ್ವಾರಗಳಲ್ಲಿ ಕನ್ನಡ ಪರ ಸಂಘಟನೆಯವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರೆ ಬಸ್ಗಳನ್ನ ಹೊರಗೆ ಬರೋದಕ್ಕೆ ಬಿಡ್ತಾ ಇಲ್ಲ, ಅದೇ ರೀತಿಯಾಗಿ ಬಸ್ನ ಒಳಗೆ ಹೋಗಿ ಬಿಡುತ್ತಾ ಇಲ್ಲ. ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರು ನಮ್ಮ ಜೊತೆಗಿದ್ರೆ. ಸರ್, ಮೈಸೂರಿನಲ್ಲಿ ಹೋರಾಟ ಯಾವ ರೀತಿ ನಡೀತಾ ಇದೆ? ಬೆಳಗ್ಗೆ 5:30, 6 ಗಂಟೆಯಿಂದನೇ ಎಲ್ಲ ಬಸ್ಗಳನ್ನ ತಡೀತಾ ಇದ್ದೀವಿ. ಏನು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟು ಕಳಸಾ ಬಂಡೂರು ಯೋಜನೆ ಆಗಬೇಕು, ಮಹದಾಯಿ ಯೋಜನೆ ಜಾರಿ ಆಗಬೇಕು, ಹಾಗೂ ಮೇಕೆದಾಟು ಯೋಜನೆ, ಮುಖ್ಯವಾಗಿ ಕುಡಿಯೋ ನೀರಿಗಾಗಿ ಇಂದು ಪ್ರತಿಭಟನೆ ಹೋರಾಟ ನಡೀತಾ ಇದೆ. ಅದಕ್ಕಾಗಿ ಎಲ್ಲ ಕನ್ನಡಿಗರು ಯಾವ್ಯಾವ ನೀರು ಕುಡಿತೀವಿ ಕರ್ನಾಟಕದಲ್ಲಿ ಅವರೆಲ್ಲ ಬಂದ್ಗೆ ಸಹಕಾರ ಮಾಡಬೇಕು. ನಾವು ಹೋರಾಟ ಮಾಡ್ತಿರೋದು ಕನ್ನಡಕ್ಕಾಗಿ ಹಾಗೂ ಹಿಂದಿ ಏರಿಕೆ ವಿರುದ್ಧವೂ ಸಹ ಹೋರಾಟ ಮಾಡ್ತಾ ಇದ್ದೀವಿ. ಈ ಕೂಡಲೇ ರಾಜ್ಯ ಸರ್ಕಾರ ಮಹದಾಯಿ ಯೋಜನೆ, ಕಳಸಾ ಬಂಡೂರು ಯೋಜನೆ, ಮೇಕೆದಾಟು ಯೋಜನೆಯನ್ನು ಜಾರಿಗೊಳಿಸಲೇಬೇಕು. ಹಾಗೂ ಕಾವೇರಿ ನೀರಿನ ವಿಚಾರವಾಗಿ ರೈತರಿಗೆ ಮೊದಲನೇದಾಗಿ ಕಾವೇರಿ ವಿಚಾರದಲ್ಲಿ ರೈತಗಳ ಇದಕ್ಕೆ ನೀರನ್ನು ಬಿಡಬೇಕು, ನಾಲೆಗಳಿಗೆ ನೀರನ್ನು ಬಿಡಬೇಕು, ಕುಡಿಯೋ ನೀರಿಗೆ ಫಸ್ಟ್ ನಮಗೆ ಪ್ರಿಫರೆನ್ಸ್ ಕೊಡಬೇಕು, ಆಮೇಲೆ ತಮಿಳುನಾಡಿಗೆ ನೀರನ್ನು ಬಿಡಬೇಕು ಅಂತ ನಾವಿಂದು ಮೇಕೆದಾಟು ಯೋಜನೆ, ಕಳಸಾ ಬಂಡೂರು ಯೋಜನೆಗಳೆಲ್ಲ ಜಾರಿಯಾಗಬೇಕು ಅಂತ ಇಂದು ಕನ್ನಡ ಪರ ಸಂಘಟನೆಗಳ ಏನು ಒಕ್ಕೂಟ ಇದೆ ಅದಕ್ಕೆ ಕರೆಯನ್ಗೆ ಬೆಂಬಲ ಕೊಡ್ತಾ ಇದ್ದೀವಿ. ಮೈಸೂರಿನಲ್ಲಿ ಬಹುತೇಕ ಸಂಘಟನೆಗಳು ನೈತಿಕ ಬೆಂಬಲವನ್ನು ಕೊಡ್ತೇವೆ, ಬಂದ್ ಮಾಡಲ್ಲ ಅಂತೇಳಿ, ಬಂದ್ ಮಾಡೋದ್ರಿಂದ ಪ್ರಯೋಜನ ಆಗಲ್ಲ ಅಂತೇಳಿ ಸಾಕಷ್ಟು ಸಂಘಟನೆಗಳು ಮೈಸೂರಿನಲ್ಲಿ ಹಿಂದೆ ಸರಿದ ಬಂದಿಂದ. ಇಲ್ಲ, ಬಂದ್ಗೆ ಈಗ ಎಲ್ಲ ಬೆಂಬಲ ಕೊಡ್ತಾ ಇದ್ದಾರೆ. ನಾವು ಒಂದ್ ಕಡೆಯಿಂದ ಮಾಡ್ತಾ ಇದೀವಿ, ಯಾಕಂದ್ರೆ ನಾವು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಬಿಡಿಸಿ ಮುಟ್ಟಿಸಬೇಕು ಅಂದ್ರೆ ಬಂದ್ ಮಾಡಿದ್ರೆ ಅವ್ರು ಎಚ್ಚೆತ್ಕೊತಾರೆ. ಅದರಿಂದ ನಮಗೆ ಮೇಕೆದಾಟು, ಮಹದಾಯಿ ಯೋಜನೆಗಳು ಜಾರಿಯಾಗುತ್ತೆ ಅಂತ ನಾವೆಲ್ಲ ಕನ್ನಡಿಗರಿಗೆ ಮನವಿ ಮಾಡ್ಕೊತಾ ಇದೀವಿ. ದಯಮಾಡಿ ಬಂದ್ಗೆ ಸಹಕಾರ ಮಾಡಿ. ರಾಜ್ಯ ಸರ್ಕಾರದ ನೀತಿಯನ್ನು ಖಂಡಿಸಿ ಇವತ್ತು ನಾವು ಬಂದ್ ಮಾಡ್ತಾ ಇದ್ದೀವಿ. ಕರ್ನಾಟಕದ ಜನತೆಗೆ, ಅದರಲ್ಲೂ ಬಸ್ ಚಾಲಕರಿಗೆ ಮತ್ತು ಡ್ರೈವರ್ಗೆ ಅವರು ಮಾರಾಟದ ಏಕೀಕರಣ ಹೊಡೆದು ಬಲಿ ಹಾಕಿರೋ ದೃಷ್ಟಿಯಿಂದ ಇವತ್ತು ನಾವು ಬಂದ್ ಕರೆ ಕೊಟ್ಟಿದ್ದೀವಿ. ಸರ್, ನಾವು ಬಂದ್ ಮಾಡಿ ಕರೆ ಕೊಟ್ಟಿದ್ದೀವಿ. ಬೆಂಬಲ ಕೊಡೋರು ಕೊಡಲಿ, ಕೊಡದೇ ಇದ್ದಾರೆ ಅವ್ರ ಇಷ್ಟ. ಅದು ಸ್ವಾಭಿಮಾನಿ ಕನ್ನಡಿಗರಾದರೆ ಖಂಡಿತ ನಮಗೆ ಬೆಂಬಲ ಕೊಟ್ಟೇ ಕೊಡ್ತಾರೆ. ನಮ್ಮ ಕರ್ನಾಟಕದ ಕಂಡಕ್ಟರ್ಗಳಿಗೆ ಮತ್ತು ಡ್ರೈವರ್ಗಳಿಗೆ ಹೊರ ರಾಜ್ಯದಲ್ಲಿ ಒಂದು ಮನ್ನಣೆ ಇಲ್ಲ, ಮಾನ ಇಲ್ಲ, ಮರ್ಯಾದೆ ಇಲ್ಲ.
ಇದನ್ನ ಕೇಳಕ್ಕೆ ನಮ್ಮ ರಾಜ್ಯ ಸರ್ಕಾರದವ್ರಿಗೆ ಒಂದು ಒಂದು ತಾಕತ್ತಿಲ್ಲ, ದಮ್ಮಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಅವ್ರು ಏನಕ್ಕೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಸೀಟ್ ಮೇಲೆ ಕೂತಿದಾರೋ ಗೊತ್ತಿಲ್ಲ. ಖಂಡಿತ ಅವರು ನಿಜವಾಗ್ಲೂ ಮಾನಗೇಡಿಗಳಲ್ಲ ಅಂದರೆ ಮೊದಲು ಸೀಟಿಗೆ ರಾಜೀನಾಮೆ ಕೊಡಬೇಕು. ಹಂಗಾಗಿ ನಾವು ಬಂದು ಕರೆ ಕೊಟ್ಟಿದ್ದೀವಿ. ಖಂಡಿತ ನಾವು ಇದನ್ನು ಖಂಡಿಸ್ತೀವಿ. ಮಹದಾಯಿ ಯೋಜನೆ ಇರ್ಬೋದು, ಕಳಶ ಬಂಡೂರು ಇರ್ಬೋದು, ಮೇಕೆದಾಟು ಇದನ್ನೆಲ್ಲ ಜಾರಿಗೊಳಿಸಲೇಬೇಕು. ಮತ್ತು ಯಾವುದಕ್ಕೂ ಒಂದು ಸಣ್ಣ ಇದೂ ಇಲ್ದಂಗೆ ಆರಾಮಾಗಿ ಎಲ್ಲೋ ಅಂದ್ರೆ ತೂಗುಡ್ಸ್ಕೊಂಡು ವಿಧಾನಸೌಧದಲ್ಲಿ ತೂಗುಡ್ತಾರೆ, ಯಾವ್ದಾರ ಒಂದು ಸಮಾವೇಶದಲ್ಲಿ ಕೂರ್ಸಿದ್ರು ತೂಗುಡ್ಸ್ತಾರೆ, ಸ್ಟೇಜ್ ಮೇಲೆ ಕೂರ್ಸಿದ್ರು ತೂಗುಡ್ಸಿ ನಮ್ಮ ರಾಜ್ಯಕ್ಕೆ ದರಿದ್ರ ತಂದು ನಿಲ್ಲಿಸಿದ್ದಾರೆ. ಫಸ್ಟ್ ರಾಜೀನಾಮೆ ಕೊಡಲಿ. ಅಲ್ಲಿವರೆಗೂ ನಾವು ಇದೇ ಥರದ ಬಂದ್ಗಳನ್ನ ಪದೇ ಮಾಡ್ತಾನೆ ಇರ್ತೀವಿ ನಾವು. ಮಧುನಗರ ಇದು ಕನ್ನಡ ಪರ ಸಂಘಟನೆಗಳ ಒಂದು ಮಾತು. ನೀವು ನೋಡ್ತಾ ಇರ್ಬೋದು, ಪ್ರಮುಖವಾಗಿ ಮೈಸೂರು ಗ್ರಾಮಾಂತರ ಬಸ್ ನಿಲ್ದಾಣ ಸಂಪೂರ್ಣವಾಗಿ ಬಂದ್ ಮಾಡುವಂತ ಕೆಲಸವನ್ನು ಮಾಡಿದ್ರೆ, ಹಿಂಭಾಗದಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಬಸ್ಗಳು ಸಹ ಅದೇ ರೀತಿಯಾಗಿ ನಿಂತಿದ್ದಾವೆ. ಅಂದರೆ ಸಾಮಾನ್ಯವಾಗಿ ಬೆಳಗಿನ ಸಂದರ್ಭದಲ್ಲಿ ಮೈಸೂರಿನಿಂದ ಬೆಂಗಳೂರಿಗೆ ಹೆಚ್ಚಿನ ಪ್ರಯಾಣಿಕರು ಪ್ರಯಾಣವನ್ನು ಮಾಡ್ತಾರೆ, ಕೆಲಸದ ಉದ್ದೇಶದಿಂದ ಹೋಗ್ತಾರೆ. ಆದರೆ ಈಗ ಏನು ಪ್ರತಿಭಟನೆಯ ಬಿಸಿ ತರ್ತಿರೋದ್ರಿಂದಾಗಿ ಈಗ ಬಸ್ ನಿಲ್ದಾಣದಿಂದ ಬಸ್ಗಳ ಸಂಚಾರ ಸಂಪೂರ್ಣವಾಗಿ ಸ್ಥಗಿತವಾಗಿದೆ. ಮಧು ನಾಗರಾಜ್. ಓಕೆ ರಾಮ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮಂಡ್ಯದ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಈಗ ಮಂಡ್ಯದಲ್ಲೂ ಕೂಡ ಪ್ರತಿಭಟನೆಯ ಕಾವು ಹೆಚ್ಚಾಗಿದೆ. ಹಸಿ ಹುಲ್ಲು ಹಾಗೆ ಒಣ ಹುಲ್ಲನ್ನ ತಲೆ ಮೇಲೆ ಹೊತ್ತು ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಲವು ಕಡೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪ್ರತಿಭಟನಾ ಸ್ವರೂಪ ಕಂಡು ಬರ್ತಾ ಇದೆ. ಹಲವು ಕಡೆಗಳಲ್ಲಿ ಬಸ್ಗಳನ್ನ ತಡೆದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕೆಲವೊಂದು ಕಡೆಗಳಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳು ಕೇಳಿ ಬರ್ತಾ ಇದೆ. ಯಾಕೆಂದ್ರೆ ರಾಜ್ಯ ಸರ್ಕಾರ ಇದನ್ನ ಬೆಂಬಲಿಸಬೇಕು. ಯಾಕೆಂದ್ರೆ ಬಂದ್ ಮಾಡ್ತಾ ಇರುವಂತಹ ಉದ್ದೇಶವೇ ಕನ್ನಡಿಗರಿಗೆ ಆಗ್ತಾ ಇರುವಂತಹ ಅವಮಾನಕ್ಕಾಗಿ, ಅದರ ವಿರುದ್ಧವಾಗಿ ಕನ್ನಡಿಗರು ಪದೇ ಹೀಯಾಳಿಸುವಂಥದ್ದು ಅಥವಾ ಅವರ ಮೇಲೆ ಮಸಿ ಬಳಿಯುವಂಥದ್ದು, ನಮ್ಮ ಬಸ್ಗಳ ಮೇಲೆ ಕಲ್ಲು ತೂರಾಟವನ್ನ ನಡೆಸ್ತಾ ಇರುವಂಥದ್ದು. ಹೀಗಾಗಿ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮೈಸೂರಿನಲ್ಲಿ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಸ್ಗಳನ್ನ ತಡೆದು ಮೈಸೂರಿನಲ್ಲಿ ಕನ್ನಡ ಪರ ಹೋರಾಟಗಾರರು ಪ್ರತಿಭಟಿಸ್ತಾ ಇದ್ರು. ಇದೇ ಸಂದರ್ಭ ಪೊಲೀಸರು ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಹಾಗಾಗಿ ಪೊಲೀಸರ ಮೇಲೇನೆ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ನಾವು ಆವಾಗಲೇ ನೋಡ್ತಾ ಇದ್ವಿ ದೃಶ್ಯಗಳಲ್ಲಿ. ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ದೀವಿ, ನಮ್ಮನ್ನ ಹತ್ತಿಕ್ತಾ ಇದ್ದೀರಾ ಅನ್ನುವಂಥ ಘೋಷಣೆಗಳು ಕೇಳಿ ಬರ್ತಾ ಇದೆ. ಇದು ಮೈಸೂರಿನ ಈ ಕ್ಷಣದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ನೀವು. ಸುಮಾರು 8 ಗಂಟೆ ಆಗ್ತಾ ಇದ್ದ ಹಾಗೆ ಮೈಸೂರಿನಲ್ಲಿ ಪ್ರತಿಭಟನೆಯ ಕಾವು ಹೆಚ್ಚಾಗಿತ್ತು. ಬಸ್ ಅನ್ನ ತಡೆದು ಹೋರಾಟಗಾರರು ಪ್ರತಿಭಟಿಸ್ತಾ ಇದ್ರು. ಇದೀಗ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇರೋ ಹಾಗೆ ಅವರೆಲ್ಲರನ್ನ ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅಲ್ಲಿಂದ ಇನ್ನಷ್ಟು ಘೋಷಣೆಗಳು ಹೆಚ್ಚಾಯಿತು. ಬೇರೆ ಬೇರೆ ಭಾಗಗಳಲ್ಲಿ ಯಾವ ರೀತಿಯಾಗಿ ಜನ ಪ್ರತಿಭಟಿಸ್ತಾ ಇದ್ದಾರೆ ನೋಡಿ. ರಸ್ತೆಯ ಮುಂಭಾಗವೇ ನಿಂತು, ರಸ್ತೆಯನ್ನ ಬಂದ್ ಮಾಡಿ ಅಡ್ಡಲಾಗಿ ನಿಂತು
ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಇದು ಮೈಸೂರಿನ ದೃಶ್ಯ. ಸುಮಾರು 8 ಗಂಟೆ ಹೊತ್ತಿಗೆ ಯಾವ ರೀತಿಯಾಗಿದೆ ನೋಡಿ. ಮೈಸೂರಿನ ನೇರ ದೃಶ್ಯಗಳಿದು. ಒಂದು ಕಡೆ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿದ್ದಾರೆ, ಮತ್ತೊಂದು ಭಾಗದಲ್ಲಿ ಹತ್ತಾರು ಸಂಖ್ಯೆಯಲ್ಲಿ ಕನ್ನಡ ಪರ ಹೋರಾಟಗಾರರು ಸೇರಿದ್ದಾರೆ. ಕನ್ನಡ ಬಾವುಟವನ್ನ ಹಿಡಿದು ಶಾಲನ್ನ ಹೊತ್ಕೊಂಡು ರಸ್ತೆಯ ಮುಂಭಾಗ ಸಾಲಾಗಿ ನಿಂತು ಪ್ರತಿಭಟಿಸ್ತಾ ಇದ್ದಾರೆ. ನೆಲ, ಜಲ, ನಾಡು, ನುಡಿಗಾಗಿ ನಾವು ಯಾವಾಗಲೂ ಇದ್ದೀವಿ ಅನ್ನುವಂಥ ಸಂದೇಶದ ಜೊತೆಗೆ ಕನ್ನಡ ಪರವಾದಂಥ ಹೋರಾಟ ನಡೀತಾ ಇದೆ.